ಪ್ರಿಯ ವೀಕ್ಷಕರೇ, ದಾವಣಗೆರೆಯ ಕೋರ್ಟ್ ಕಟ್ಟಡ ಸ್ಥಳ ಬದಲಾವಣೆ ಯಾಕೆ ಆಗಬೇಕು? ಅವಶ್ಯಕತೆ ನಿಜವಾಗ್ಲೂ ಇದೆಯಾ? ಇದು 7 ಡೇಸ್ ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆ, ನಿಮ್ಮದೇ ಚಾನಲ್. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸ್ರಿ. ಇದು ನಮ್ಮ ದಾವಣಗೆರೆಯ ಮುಖ್ಯ ರಸ್ತೆಗಳು. ಸ್ಮಾರ್ಟ್ ಸಿಟಿ ನಮ್ಮ ದಾವಣಗೆರೆ. ಇದು ನಮ್ಮ ಕುಂದವಾಡ ಕೆರೆ. ಇಲ್ಲಿ ವಾಯು ವಿಹಾರಿಗಳಿಗೆ ಸ್ವರ್ಗ. ಬಹುಶಃ ನಮ್ಮ ದಾವಣಗೆರೆಗೆ ಕುಂದವಾಡ ಕೆರೆ ಇಲ್ಲದೆ ಹೋಗಿದ್ರೆ ಭಾಳನೇ ಕಷ್ಟ ಅನುಭವಿಸ್ಬೇಕಾಗಿತ್ತು. PB ರಸ್ತೆ ಎರಡೂ ಕಡೆ ಫೇವರ್ಸ್. ಇದೆಲ್ಲ ಮತದಾರರಿಂದ ಆಯ್ಕೆಯಾದ ಶಾಸಕರ ಇಚ್ಛಾಶಕ್ತಿ ಇದ್ದರೆ ಮಾತ್ರ ಆಗೋದು. ಇದು ಶಿವಾಲಯ ಚಿತ್ರಮಂದಿರದಿಂದ ಕೋರ್ಟ್, ನಮ್ಮ ನ್ಯಾಯಾಲಯಕ್ಕೆ ಹೋಗುವಂತಹ ರಸ್ತೆ. ಈ ರಸ್ತೆಯಲ್ಲಿ ನೀವು ಗಮನಿಸ್ತಾ ಬನ್ನಿ, ಇದು ನೂರಾರು ಜನ ಸಾವಿರಾರು ಜನ ಸೇರುವಂಥ ನಮ್ಮ ಕೋರ್ಟ್ ರಸ್ತೆ. ಸಾಮಾನ್ಯವಾಗಿ ಎಲ್ಲ ಊರಲ್ಲೂ ಕೋರ್ಟ್ ಅಂದರೆ ಒಂದು ವಿಶಾಲವಾದ ಜಾಗದಲ್ಲಿರುತ್ತೆ, ಟ್ರಾಫಿಕ್ ಲೆಸ್. ಇಲ್ಲಿ ಈ ರಸ್ತೆಯಲ್ಲಿಯೇ ಪರ್ಮನೆಂಟ್ ಕಾಂಕ್ರೀಟ್ ಮಿಕ್ಸರ್ಗಳು. ಇದು ಯಾವ ಕಾರಣಕ್ಕೂ ಇದು ಅಲ್ಲಾಡೋದಿಲ್ಲ. ರಸ್ತೆ ಅಕ್ಕಪಕ್ಕ ಎರಡೂ ಬದಿ ಆಟೋ ಗ್ಯಾರೇಜ್ಗಳು. ಇಲ್ಲಿ ಒಂದು ಸಿಟಿ ಬಸ್ ಬಂತು ಅಂದರೆ ಒಬ್ಬ ಟೂ ವೀಲರ್ ಪಾದಚಾರಿಗಳಿಗೆ ಹೋಗೋಕ್ಕೂ ಕಷ್ಟ. ಸಿಟಿ ಬಸ್ನವನು ಏನಾದರೂ ಅಕಸ್ಮಾತ್ ಎಡಕ್ಕೋ ಬಲಕ್ಕೋ ಟೂ ವೀಲರ್ನವರಿಗೆ ಗುದ್ದುಬಿಡ್ತೀನಿ ಅಂತ ತಗೊಂಡ ಅಂತ ಇಟ್ಕೊಳ್ಳಿ, ಈ ಗ್ಯಾರೇಜ್ ಮುಂದೆ ನಿಂತಿರ್ತಕ್ಕಂಥ ಆಟೋಗಳಿಗೆ ಟಚ್ ಆಯಿತು ಅಂದರೆ ಇವರೆಲ್ಲ ಒಂದಾಗ್ಬಿಡ್ತಾರೆ. ಸಿಟಿ ಬಸ್ ಡ್ರೈವರ್ ಮೇಲೆ ಹಲ್ಲೆ ಕೂಡ ಆಗಿದೆ. ಮೇಲೆ ಆ ಆಟೋ ಡ್ಯಾಮೇಜ್ ಖರ್ಚುಗಳನ್ನು ಕೂಡ ತಗೊಂಡು ದಂಡನೂ ವಿಧಿಸ್ಬಿಡ್ತಾರೆ. ಇಲ್ಲಿ ನಾವು ಹೇಳಕ್ಕೆ ಹೊರಟಿರೋದು ಪಾಲಿಕೆ ಅಧಿಕಾರಿಗಳಿರ್ಬೋದು, ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಪೊಲೀಸ್ನವ್ರು ಇರ್ಬೋದು. ಈ ರಸ್ತೆಯಲ್ಲಿ ಈ ಎರಡೂ ಬದಿ ನಿಂತಿರ್ತಕ್ಕಂಥ ಆಟೋಗಳನ್ನ ತೆಗೆಸ್ಬೇಕು. ಬಸ್ ಬಂದರೆ ಒಂದು ಟೂ ವೀಲರ್ ಹೋಗೋದು ಕಷ್ಟ, ಇನ್ನು ಪಾದಚಾರಿಗಳು ಎಲ್ಲ ಓಡಾಡ್ತಾರ್ರಿ. ಇಂಥ ರಸ್ತೆಯಲ್ಲಿ ನಮ್ಮ ನ್ಯಾಯಾಲಯ ಕೋರ್ಟ್ ಇದೆ ನೋಡಿ. ಈ ಆಟೋ ಈ ಥರ ನಿಂತಿದೆ. ಇಲ್ಲಿ ಟ್ರಾಫಿಕ್ ಪೊಲೀಸ್ನವರು ಇರೋದೇ ಇಲ್ಲ. ಇನ್ನು ಕೋರ್ಟ್ ಪಕ್ಕದ ರಸ್ತೆಯಲ್ಲೋ ಎರಡೂ ಕಡೆ ಟ್ರಾಫಿಕ್. ಒಂದು ಶಾಲೆ ಬಸ್ ಕೂಡ ಹೋಗೋದಕ್ಕೆ ಜಾಗ ಇರೋದಿಲ್ಲ. ಇಂಥ ಜಾಗದಲ್ಲಿ ನಮ್ಮ ಕೋರ್ಟ್ ಇದೆ. ಅದಕ್ಕೆ ಕೋರ್ಟ್ ಬಿಲ್ಡಿಂಗ್ ಕಟ್ಟಡ ಯಾಕೆ ಬದಲಾವಣೆ ಆಗಬೇಕು ಅಂದರೆ ಇದೇ ಉದ್ದೇಶಕ್ಕೆ ಬದಲಾವಣೆ ಆಗಬೇಕು ಅಂತ ಸಾರ್ವಜನಿಕರ ಅಭಿಪ್ರಾಯ. ಇಲ್ಲಿ ಪಾದಚಾರಿಗಳು ರಸ್ತೆಯಲ್ಲೇ ನಡಿಬೇಕು. ಹಾಗಾದರೆ ಫುಟ್ಪಾತ್ಗೆ ಲಕ್ಷಾಂತರ ರೂಪಾಯಿಗಳನ್ನ ಸಾರ್ವಜನಿಕರ ದುಡ್ಡಲ್ಲಿ ಫೇವರ್ಸ್ ಹಾಕ್ಸಿದ್ದ್ಯಾಕೆ? ಈ ಥರ ಗ್ಯಾರೇಜ್ಗಳು ಮಾಡೋದಕ್ಕ? ಇವರಿಗೆಲ್ಲ ಬೇರೆ ಕಡೆ ಜಾಗ ಕೊಟ್ಟಿದ್ದಾರೆ, ಆದರೂ ರಸ್ತೆಯನ್ನೇ ಬಳಸ್ಕೊಂತಾರೆ. ಪಾಲಿಕೆಯವರು ಮತ್ತು ಟ್ರಾಫಿಕ್ ಇಲಾಖೆಯವರು ಜಂಟಿಯಾಗಿ ಈ ಸಮಸ್ಯೆನ ಬಗೆಹರಿಸಬೇಕು. ನೋಡಿ, ಈ ಥರ ಪರ್ಮನೆಂಟ್ ಆಗಿ ಈ ಥರ ಗುಜ್ರಿಗೆ ಹಾಕೋ ಗಾಡಿಗಳು ನಿಂತುಬಿಟ್ರೆ ಪಾಲಿಕೆಯವ್ರ ಬೆಳಗ್ಗೆ ಕಸ ಹೇಗ್ರಿ ಹೊಡಿಬೇಕು? ಕಸ ಗುಡಿಸೋದಕ್ಕೂ ಆಗೋದಿಲ್ಲ. ಆ ಕಸ ಅಲ್ಲೇ ಇರುತ್ತೆ. ದಯವಿಟ್ಟು ಪೊಲೀಸ್ನವರು, ಟ್ರಾಫಿಕ್ ಪೊಲೀಸ್ನವರು, ಪಾಲಿಕೆಯವರು ಇದರ ಬಗ್ಗೆ ಗಮನ ಹರಿಸಿ ಈ ಒಂದು ರಸ್ತೆನ ಸುಗಮವಾಗಿ ಓಡಾಡೋ ರೀತಿಯಲ್ಲಿ ಮಾಡಬೇಕು ಅಂತ ಸಾರ್ವಜನಿಕರ ಒತ್ತಾಯ. ಬರೀ ದೊಡ್ಡ ದೊಡ್ಡ ಅಧಿಕಾರಿಗಳ ಮನೆ ಮುಂದಿನ ರಸ್ತೆ, ಶಾಸಕರು ಮಂತ್ರಿಗಳು ಇರ್ತಕ್ಕಂಥ ರಸ್ತೆ ಸ್ವಚ್ಛವಾಗಿದ್ದರೆ ಸಾಲದು. ಅಥವಾ DC ಆಫೀಸ್ಗಳು, ಸ್ಮಾರ್ಟ್ ಸಿಟಿ ಆಫೀಸ್ಗಳು ಈ ಥರ ಸ್ವಚ್ಛವಾಗಿದ್ದರೆ ಸಾಲದು. ಸಾರ್ವಜನಿಕರು ಓಡಾಡೋಂಥ ರಸ್ತೆಗಳು ಕೂಡ ಇದೇ ಥರ ಸ್ವಚ್ಛ ಆಗಿರಬೇಕು. ಆವಾಗಲೇ ಸ್ಮಾರ್ಟ್ ಸಿಟಿಗೆ ಒಂದು ಅರ್ಥ ಬರೋದು.